ಸ್ನೇಹಿತರೆ, ಮೊಬೈಲು ಮತ್ತು ಟಿ ವಿ ಬಂದ ನಂತರ ನಿಜ ಹೇಳ್ಬೇಕಂದ್ರೆ ಎಷ್ಟು ಉಪಯೋಗ ಆಗೈತಲ್ಲ ಅಷ್ಟು ದುರುಪಯೋಗ ಆಗೈತಿ, ಅಷ್ಟು ಒಂದು ಥರದಿಂದ ನುಕ್ಸಾನ ಆಗೈತಿ. ಹೆಂಗಂದ್ರೆ ಈ ಮೊಬೈಲ್ ಬಂದಕ್ಕೆ ಮೊದಲು ಹಳ್ಳಿ ಒಂದು ಒಳಗೆ ಏನೋ ಒಂದು ಕಟ್ಟೆ ಅಂತಿರುತ್ತೆ, ಅಲ್ಲೇ ಊರು ಮುಂದೆ ಇರ್ತೈತೆ, ಊರಾಗಿರುತ್ತೆ, ಒಂದು ಕಟ್ಟೆ ಇರುತ್ತೆ. ಆ ಕಟ್ಟೆ ಮ್ಯಾಗ ಸಂಜೆ ಹೊತ್ತು ಬಂದು ಎಲ್ಲರೂ ಮಾತಾಡ್ಕೊತ ಕುಂದಿರ್ತಾರೆ. ಖಾಲಿ ಪಾಲ್ತು ಕುಂದಿರತ್ತಿರ್ಕಿಲ್ಲ ಅವರು. ಜನರು ಒಂದು ಎಲ್ಲರೂ ಇರ್ತಕ್ಕಂಥ ಒಂದು ಸಮಸ್ಯೆಗಳನ್ನ ಕೇಳ್ತಿದ್ರು. ಯಾರ್ಯಾರಿಗೆ ಏನೇನು ಸಮಸ್ಯೆ ಇರ್ತೈತಿ, ಅವಂಗಾದೈತಿ, ಬಸಪ್ಪಗಾದೈತಿ, ಎಲ್ಲಪ್ಪಿಗಿದೈತಿ, ಅವ್ನು ಹನುಮಂತಪ್ಪಗೆ ಆದೈತಿ, ಹಿಂಗೆಲ್ಲ ಸಮಸ್ಯೆಗಳನ್ನ ಇದು ಮಾಡ್ತಿದ್ರು. ಯಾರ್ಯಾರ ಸಮಸ್ಯೆಗಳು ಏನೇನು ಇರ್ತೈತಲ್ಲ, ಯಾರ ಸಮಸ್ಯೆ ಏನಿದ್ದದ್ದು ಇನ್ನೊಬ್ರ ಕಡೆಯಿಂದ ಸಹಾಯ ಮಾಡ್ರಿ ಅಂತೇಳಿ ಅಲ್ಲೇ ಕುಂತು ಮಂದಿ ಒಳಗೆ ಹೇಳ್ಬಿಡ್ತಿದ್ರು. ಸಂಜೆ ಹೊತ್ತು ಕುಂತಿರ್ತಿದ್ರೆ ಎಲ್ಲರೂ ಒಬ್ರಿಗೊಬ್ರಿಗೆ ಹೇಳ್ಬಿಡ್ತಿದ್ರು, ನಿನ್ನ ಕಡೆ ಹನುಮಂತಿಗೆ ಏನೋ ಸಮಸ್ಯೆ ಐತೆ ಅಂತ, ನಿನ್ನ ಕಡೆ ಅದ್ರ ಇದಕ್ಕ ಅವ್ನು ಸಹಾಯ ಮಾಡಪ್ಪ ಅಂತಿದ್ರು. ಅವ್ನು ಸಹಾಯ ಮಾಡವ ಮನಸ್ಸು ಇದ್ದಿದ್ರು ಕೂಡಿದ ಮಂದಿ ಒಳಗೆ ಒಳ್ಳೆ ಅನ್ನಕ್ಕೆ ಬರೆದ್ರೂ ಹ್ಞೂ ಅಂತಿದ್ದಾವೆ. ಹಳ್ಳಿ ಕಟ್ಟಿ ಊರ ಸಮಸ್ಯೆ ಆಯ್ತು, ಓಣಿ ಸಮಸ್ಯೆ ಆಯ್ತು, ಒಟ್ಟು ನಮ್ಮ ಲೋಕಲ್ ಒಬ್ಬೊಬ್ರು ವೈಯಕ್ತಿಕ ಸಮಸ್ಯೆಗಳನ್ನ ಏನು ಮಾಡ್ತಿದ್ರು, ಡಿಸ್ಕಸ್ ಮಾಡ್ಕೊಂತ ಕುಂದಿರ್ತಿದ್ದಾರೆ. ಅದೊಂಥರ ಎಷ್ಟು ಚಂದ ಇತ್ತಲ್ರಿ. ಇನ್ನೊಂದು ಹೇಳ್ಬೇಕಂದ್ರೆ ಆ ಕಟ್ಟಿ ಎಷ್ಟಂದ್ರೆ ಒಂಥರ ಗುಡಿ ಥರ, ಅಂದ್ರೆ ಒಂದು ಅಲ್ಲಿ ಭಕ್ತಿ ಭಾವ ಬರ್ತಿತ್ತು. ಎಲ್ಲರೂ ಕುಂತ ಅಲ್ಲಿ ಏನು ಡಿಸ್ಕಸ್ ಮಾಡ್ತಿರಲ್ಲ, ಯಾರ್ಯಾರು ಸಮಸ್ಯೆಗಳು ಒಂದೊಂದು ಹೇಳ್ಕೊತ ಹೋಗ್ರಿ ಅಂತಿದ್ರು, ಹೇಳ್ತಿದ್ರು. ಏನಂದ್ರೆ ಇನ್ನೊಂದಲ್ಲಿ ಯಾರೋ ಏನು ಬರಲಿ, ಹಿರಿಯರು ಅಂತ ಕುಂದಿರ್ತಿದ್ರು, ಅವ್ರಿಗೆ ರೆಸ್ಪೆಕ್ಟ್ ಭಾಳ. ಯಾರೋ ತಪ್ಪು ಮಾಡಿದ್ರು ಏನೋ ಅಥವಾ ಅಲ್ಲೇ ಶಿಕ್ಷೆ ಅಂಥೇಳಿ ಇದು ಮಾಡ್ತಿದ್ರು. ಅವ್ರ ಪಂಚಾಯತಿ ಥರ ಒಂಥರ ಸರ್ಪಂಚರ ಏನೇನೋ ಇದ್ದರು, ಅಲ್ಲಿ ಕುಂದಿರ್ತಿದ್ರು. ಯಾರೋ ಏನೋ ತಪ್ಪು ಮಾಡಿದ್ರೆ ಪಂಚಾಯತಿ ಇದ್ದರು ಒಂದು ಶಿಕ್ಷೆ ಕೊಡ್ತಿದ್ರು. ಪೊಲೀಸರು ಊರೊಳಗೆ ಬರೋದು ಬೇಡ ಅನ್ನೋ ಒಂದು ನಂಬಿಕೆ ಭಾಳ ಅವ್ರಿಗೆ. ಕಾಕಿ ಊರೊಳಗೆ ಬಿಟ್ಕೋದು ಬೇಡ ಅಂಥೇಳಿ ಈ ಥರ ವಿಚಾರ ಮಾಡ್ತಿದ್ರು. ಯಾಕಂದ್ರೆ ಅಲ್ಲಿ ಏನು ಕೊಡ್ತಕ್ಕಂಥ ಶಿಕ್ಷೆಗಳಿಗೆ ಅಲ್ಲಿ ಒಂದು ತಪ್ಪು ಮಾಡಿದ್ರು ಅವರು ಕೂಡ ಅದನ್ನು ಪಾಲಿಸ್ತಿದ್ದವ್ರಿಗೂ ಒಂಥರ ಬೇರೆ ಬೇರೆ ಶಿಕ್ಷೆ ಕೊಡ್ತಿದ್ರು. ಒಟ್ಟಿನಾಗ ಪೊಲೀಸರು ಊರೊಳಗೆ ಬರ್ದಂಗೆ ನೋಡ್ತಿದ್ರು. ಆ ಥರ ಒಂದು ಹಳ್ಳಿ ಕಟ್ಟೆ ಈಗ ಎಲ್ಲಿದಾವ್ರಿ? ಏನು ಟಿ ವಿ ಬಂದಲ್ಲ, ಟಿ ವಿಯಾಗ ಧಾರಾವಾಹಿ ಸಿನಿಮಾ ಇವನು ನೋಡ್ಕೊಂತ ಕೆಲಸ ಯಾರೂ ಹೊರಗೆ ಬರೋದು. ಸಂಜೆ ಹೊತ್ತು 6 ಗಂಟೆಗೆ ಧಾರಾವಾಹಿ ಚಾಲು ಆಗಿರ್ತಾವೆ, ಎಲ್ಲರೂ ಧಾರಾವಾಹಿ ನೋಡ್ತಾರೆ. ಹೆಣ್ಮಕ್ಳು ನೋಡ್ತಾರೆ, ಗಂಡು ಮಕ್ಳು ನೋಡ್ತಾರೆ. ಹೀಗಾಗಿ ಆ ಕಟ್ಟೆಗಳಿಗೆ ಪರದೇಶ ಆಗಿಬಿಟ್ಟವು. ಆ ಕಟ್ಟೆ ಪರದೇಶ ಆಗ್ಯಾವಲ್ಲ, ನಿಜ ಹೇಳ್ಬೇಕಂದ್ರೆ ಎಲ್ಲರಿಗೂ ಬೇಜಾರಾದಂಥ ಒಂದು ವಿಷಯ ಅದ. ಯಾಕಂದ್ರೆ ಯಾರೂ ಒಬ್ರಿಗೊಬ್ರು ಕೊಡೋದಿಲ್ಲ, ಅವ್ರವ್ರ ಮನ್ಯಾಗ ಇರ್ತಾರೆ. ಅವ್ರವ್ರ ಸಮಸ್ಯೆ ಅವ್ರಿಗೆ, ಯಾರ ಸಮಸ್ಯೆ ಯಾರ್ಯಾರಿಗೂ ಒಬ್ಬೊಬ್ಬರು ಕೇಳೋದಿಲ್ಲ. ಏನಾಕೈತಿ ಇದರಿಂದ? ಯಾರು ಒಬ್ರಿಗೊಬ್ಬರು ಪರಿಚಯ ಏನೋ ಕಾರ್ಯಕ್ರಮ ಸಮಾರಂಭ ಇದ್ದಾಗಟ್ಟ ಕೂಡಬೇಕು, ಅದ್ರ ಹೊರತಾಗಿ ಯಾರೂ ಒಬ್ರಿಗೊಬ್ರು ಕೊಡೋದೇ ಇಲ್ಲ. ಏನಪ್ಪ ಅವ್ನ ಸಮಸ್ಯೆ ಅವನ ಕಡೆ ಐತಿ, ಇವನ ಸಮಸ್ಯೆ ಇವನ ಕಡೆ ಐತಿ, ಏನು ಒಬ್ರಿಗೊಬ್ರು ಭೇಟಿ ಆಗೋದಿಲ್ಲ. ಅವ್ನ ಸಮಸ್ಯೆ ಅವ್ನು ನೋಡ್ಕೊತಾನೆ ಬಿಡು, ಇವನ ಸಮಸ್ಯೆ ಇವನು ನೋಡ್ಕೊತಾನೆ ಬಿಡು ಅಂತೇಳಿ ಕಟ್ಟಿತ್ತು. ಎಲ್ಲರೂ ಕೊಡ್ತಿದ್ರು, ಸಮಸ್ಯೆ ಡಿಸ್ಕಸ್ ಮಾಡ್ತಿದ್ರು. ಏನು ಮೊಬೈಲ್ ಬಂದತ್ತಲ್ಲ, ಈ ಮೊಬೈಲ್ ಹಿಡ್ಕೊಂಡು ಈಗ ಆ ಮೂಲ್ಯಾಗ ಈ ಮೂಲ್ಯಾಗ, ಈ ಸಂಧ್ಯಾಗ ಆ ಸಂಧ್ಯಾಗ ಗೊಂದ್ಯಾಗ ಅಲ್ಲಿ ಕುಂತು ಹಿಂಗೆ ಹಿಡ್ಕೊಂಡು ಕುಂತ್ಬಿಟ್ರೆ ಒಬ್ರಿಗೊಬ್ರು ಪಿಸಾಚಿ ಥರ ಒಬ್ರು ಕುಂದ್ರದು. ಚಾಟಿಂಗಾರ ಮಾಡ್ತಿರ್ತಾರೆ, ಏನಾರ ಮಾಡ್ತಿರ್ತಾರೆ, ಫೋನ್ಯಾಗಾರ ಮಾತಾಡ್ತಾರೆ, ಯಾವ್ದಾರು ವಿಡಿಯೋರ ನೋಡ್ತಿರ್ತಾರೆ. ಹಿಂಗಾಗಿ ಏನಾಗೈತಿ, ಆ ಹಳ್ಳಿ ಕಟ್ಟೆ ಒಂದು ಏನೋ ಅಂತಾರಲ್ಲ ಮರ್ಯಾದೆನ ಈ ಮೊಬೈಲ್ಗಳು ಅಥವಾ ಟಿ ವಿಗಳು ಕಳೆದು ಬಿಟ್ಟವ್ರಿ. ಎಲ್ಲ ಅಂಥ ಚಂದ ಸಂಬಂಧಗಳು ಜಾಸ್ತಿ ಅಲ್ಲಿ ಬೆರೀತಿದ್ದು, ಒಬ್ರಿಗೊಬ್ಬರ ಭಾವನೆಗಳು ಬೆರೀತಿದ್ದು. ಈ ಭಾವನೆಗಳನ್ನು, ಸಂಬಂಧಗಳನ್ನು ಎಲ್ಲ ಈ ಮೊಬೈಲ ಟಿ ವಿ ಬಂದಂದ್ರೆ ಹೆಚ್ಚು ಕಡಿಮೆ ದೂರ ಆಗಿಬಿಟ್ಟಾವೆ. ಎಲ್ಲರೂ ಏನೈತಿ, ಏನು ದೂರ ಆಗ್ಯಾವ, ಅವ್ರಷ್ಟಕ್ಕೆ ಅವ್ರು ಇರ್ತಾರೆ, ಇವರಷ್ಟಕ್ಕೆ ಇವರು ಇರ್ತಾರೆ. ಹಾಯಿ ಬಾಯಿ ನಡೆದು ಬಿಟ್ಟೈತಿ. ಮೊದಲೇ ಹಂಗಿದ್ದಕ್ಕಿಲ್ಲ, ಯಾರು ಭೇಟಿಯಾದರೂ ಒಬ್ರಿಗೊಬ್ರು ನೀ ಹೆಂಗಿದೀಪ, ಆರಾಮದೇ, ನಾವು ಆರಾಮದೆ, ನಿನಗೇನು ಬೇಕು, ನನಗೆ ಇದನ್ನು ಕೊಡು ಅದನ್ನು ಕೊಡು, ಒಬ್ರೊಬ್ರು ಕೊಡು ತಗೋ ವ್ಯವಹಾರ ಭಾಳ ಐತೆ. ಈಗೇನಿಲ್ಲ, ಓನ್ಲಿ ಮೊಬೈಲ ಟಿ ವಿ. ನಿಜ ಹೇಳ್ಬೇಕಂದ್ರೆ ಮೊದಲೇಕಿನ ಒಂದು ಜೀವನ ಈಗಿನಕ್ಕಿಂತ ಚೆಂದ ಇತ್ತು ಅಂತ ನನಗೆ ಅನಿಸುತ್ತೆ. ನಾನು ಹೇಳೋದ್ರಾಗ ಏನಾರ ತಪ್ಪಿದ್ರೆ ಕ್ಷಮೆ ಇರಲಿ.